ನಮ್ಮ ಭಾಷೆ ನಮ್ಮ 10th ಅಂದ್ರೆ ನಮ್ಮ 10ನೇ ತರಗತಿಗಿರುವ ಕನ್ನಡ ಪಠ್ಯ ಪುಸ್ತಕದ ಮೊದಲನೇ ಪಾಠವಾಗಿರುವಂತಹ ನಮ್ಮ ಭಾಷೆ. ಈ ನಮ್ಮ ಭಾಷೆ ಅನ್ನೋ ಪಾಠ ಏನಂತಂದ್ರೆ ನಮ್ಮ ಕನ್ನಡ ಭಾಷೆ ಏನೈತಿ ಆ ಕನ್ನಡ ಭಾಷೆಯ ಇತಿಹಾಸ ಆಗಿರ್ಬೋದು, ಅದು ಹೆಂಗೆ ಉಗಮ ಆಯಿತು ಅನ್ನೋದಾಗಿರ್ಬೋದು, ಅದರ ಅಭಿವೃದ್ಧಿ ಆಗಿರ್ಬೋದು, ಅದರ ಸತ್ವ ಆಗಿರ್ಬೋದು, ಈ ಒಂದು ಭಾಷೆ ನಮ್ಮ ಭಾಷೆ ಅನ್ನೋ ಪಾಠದೊಳಗೆ ನಾವು ನೋಡ್ತೇವೆ. ಮೊದಲನೇದಾಗಿ ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ಮಾತಾಡಕ್ಕ, ವಿಚಾರ ವಿನಿಮಯ ಮಾಡಕ್ಕ ಹಾಗೂ ವ್ಯವಹರಿಸುವುದಕ್ಕೆ ಭಾಷೆನ ನಾವು ಯೂಸ್ ಮಾಡ್ಕೊತೇವೆ. ಹಂಗ ಈಗ ಪ್ರಾಣಿ ಪಕ್ಷಿಗಳಿಗೆ ಹೋಲಿಕೆ ಮಾಡಿದ್ರೆ ಮನುಷ್ಯ ಎಲ್ಲರಿಗಿಂತನೂ ಬುದ್ಧಿಜೀವಿ ಆಗ್ಯಾನ. ಯಾಕಂದ್ರೆ ಮಾತಾಡ್ತಾನ, ಬರೀತಾನ, ಓದ್ತಾನ. ಆ ಬರೆಯೋದಕ್ಕ ಓದೋದಕ್ಕ ಸಹಾಯಕ ಆಗಿರೋದು ಭಾಷೆ. ಆ ಭಾಷೆ ಒಳಗೂ ನಮ್ಮ ಕನ್ನಡ ಭಾಷೆ, ಇಂಗ್ಲೀಷು, ಸುಮಾರು ಒಂದು 4000ಕ್ಕಿಂತ ಹೆಚ್ಚು ಭಾಷೆಗಳನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ತೇವೆ, ಅಥವಾ ವಿಶ್ವದಲ್ಲಿ 4000ಕ್ಕಿಂತ ಹೆಚ್ಚು ಭಾಷೆಗಳನ್ನ ಕಾಣ್ತೇವೆ. ಅದೇ ರೀತಿಯಾಗಿ ಈಗ ನಾವು ಮಾತಾಡ್ತೇವೆ, ಪ್ರಾಣಿಗಳು ಮಾತಾಡೋಂಗಿಲ್ಲ, ಆದರೂ ಅವು ಅವ್ರ ಮಕ್ಕಳಿಗೆ, ಮರಿಗಳಿಗೆ ಹೆಂಗೆ ತರಬೇತಿಯನ್ನ ಕೊಡ್ತಾವು, ಯಾವುದ್ರ ಬಗ್ಗೆ ಕೊಡ್ತಾವು, ಅವು ಸನ್ನೆಗಳಿರ್ತಾವ, ಅವಕ್ಕೆ ಆದಂಥ ಒಂದು ಭಾಷೆ ಇರ್ತೈತಿ. ಅವು ನಮ್ಮ ಹಂಗೆ ಮಾತಾಡಂಗಿಲ್ಲ. ಅವು ಚಲನವಲನಗಳ ವಿಚಾರವಾಗಿರ್ಬೋದು, ಆಹಾರ ವಿಚಾರಗಳ ಬಗ್ಗೆ ಆಗಿರ್ಬೋದು, ಅವ್ರದ್ದೇ ಆದಂಥ ಒಂದು ಭಾಷೆಗಳೊಳಗೆ ತರಬೇತಿಯನ್ನ ನೀಡ್ತಾವು. ಇನ್ನು ಭಾಷೆಗಳೊಳಗೆ ಎಷ್ಟು ವಿಧ? ಗ್ರಾಂಥಿಕ ಭಾಷೆ, ವ್ಯಾವಹಾರಿಕ ಭಾಷೆ. ಗ್ರಾಂಥಿಕ ಭಾಷೆ ಅಂದ್ರೆ ಭಾಷೆಯು ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾಗುವ ಭಾಷೆ. ಈ ಗ್ರಾಂಥಿಕ ಭಾಷೆಯ ಉದಾಹರಣೆ ಅಂತಂದ್ರೆ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಉರ್ದು ಮುಂತಾದ ಭಾಷೆಗಳು ಬರ್ತವು. ಇನ್ನು ವ್ಯಾವಹಾರಿಕ ಭಾಷೆ ನಾವು ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಸಹಾಯಕವಾಗುವಂತಹ ಭಾಷೆ. ಉದಾಹರಣೆಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಪಾಳಿ ಇತ್ಯಾದಿ ಭಾಷೆಗಳು ಬರ್ತವು. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆ ಆಗ್ಬೇಕಂತಂದೇನು ರೂಲ್ಸ್ ಇಲ್ಲ. ಹಂಗ ಎಲ್ಲ ಗ್ರಾಂಥಿಕ ಭಾಷೆಗಳು ವ್ಯಾವಹಾರಿಕ ಭಾಷೆ ಆಗ್ಬೇಕಾಗಿಲ್ಲ. ಈಗ ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದ್ರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತವು ಸರ್ವ ಸಂಪನ್ನತೆಯಿಂದ ಕೂಡೈತಿ. ಆದ್ರೆ ಇವತ್ತು ಯಾವುದೇ ಒಂದು ಪ್ರದೇಶದೊಳಗೂ ನಾವು ಅದನ್ನ ವ್ಯವಹಾರ ಮಾಡುವುದಕ್ಕಾಗಿ ಬಳಸಂಗಿಲ್ಲ. ಇನ್ನ ಭಾಷೆ ಹೆಂಗೆ ಉಗಮ ಆಯ್ತು? ಅದಕ್ಕಿಂತ ಮುಂಚೆ ಲಿಪಿ. ನಾವೀಗ ಒಂದು ಭಾಷೆ ಟ್ರೈ ಮಾಡ್ಬೇಕಂದ್ರೆ ಅದ್ರ ಮೂಲ ಏನು ಬರ್ತದೆ ಅಂತಂದು ಹೇಳಿ ನೋಡ್ಕೋಬೇಕಾಗಿರ್ತದೆ. ಲಿಪಿಯನ್ನ ಲಿಪಿಯ ಮೊದಲನೇ ಜಾಡು ಏನಂತಂದು ಹೇಳಿ ನೋಡೋದಾದ್ರೆ ನವಶಿಲಾಯುಗದ ಮಾನವ. ಈಗ ಆದಿವಾಸಿಗಳು ಬರ್ತಾರ, ಶಿಲಾಯುಗಗಳು ಬರ್ತಾವು. ಅದ್ರೊಳಗೆ ನವಶಿಲಾಯುಗ ಅಂದ್ರೆ ಮಧ್ಯಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನ ತಿಳಿಸಿ. ಮೊದಲಿಗೆ ಈಗ ಸಂಚಾರ ಜೀವನವನ್ನ ಮಾಡ್ತಿದ್ರು, ಒಂದ್ ಕಡೆ ಇರ್ತಿದ್ದಿಲ್ಲ, ನಮ್ಮ ಮನೆ ಇರ್ತಿದ್ದಿಲ್ಲ, ಅವ್ರಿಗೆ ಆದಂತಹ ಒಂದು ಏನು ನೆಲೆ ಇರ್ತಿದ್ದಿಲ್ಲ. ಅವರು ಈ ಕಾಡು ಗುಡ್ಡ ಬೆಟ್ಟಗಳ ಒಳಗೆಲ್ಲ ಸಂಚಾರ ಮಾಡ್ತಾ ಜೀವನವನ್ನ ಸಾಗಿಸ್ತಿದ್ರು. ಆ ನವಶಿಲಾಯುಗದ ಮಾನವ ಒಂದೆಡೆ ಬೀಡು ಬಿಟ್ಟು ಅಂದ್ರ ಹಂಗ ಹೋಗೋದೆಲ್ಲ ನಿಲ್ಲಿಸಿ ಒಂದ್ ಕಡೆ ನಿಂತು ಆ ಜಮೀನು ನವಶಿಲಾಯುಗದ ಮಾನವ ನೆಲೆ ನಿಂತು ಜಮೀನು, ಆಸ್ತಿ ಮುಂತಾದವುಗಳಿಗೆ ನಾವೆಲ್ಲ ಇವನ್ನ ಸೃಷ್ಟಿ ಮಾಡ್ಕೋಬೇಕು. ನಾವು ಈ ಒಂದು ಭಾವನೆ ಬಂದಾಗ ಅವನಿಗೆ ಲಿಪಿಯ ಅವಶ್ಯಕತೆ ಅಥವಾ ಲೆಕ್ಕವಿಡುವ ಅವಶ್ಯಕತೆ ಉಂಟಾಕತಿ. ಅವರು ಕೂಲಿ ಕೆಲಸಗಾರರೇ ಆಗಿದ್ರು ಅವರು ಹೆಂಗೆ ಲೆಕ್ಕ ಇಡ್ತಿದ್ರು ಅಂದ್ರೆ ಒಂದು ಉದಾಹರಣೆ ಮೂಲಕ ವಿವರಿಸ್ಬೋದು. ಅವರು ಡೈಲಿ ಕೆಲ್ಸಕ್ಕೆ ಹೋಗಿದ್ರು, ದಿನಂಪ್ರತಿ ಹೋದ ಕೆಲಸಗಳನ್ನ ಗೋಡೆಯ ಮೇಲೆ ಅವ್ರು ಡೈಲಿ ಹೋಗಿರೋಂಥ ಗೆರೆಗಳನ್ನ ಹಾಕ್ತಿದ್ರು. ಕೊನೆಗೆ ಆ ಗೆರೆಗಳನ್ನ ಎಣಿಸಿ ಸಂಬಳವನ್ನ ಪಡ್ಕೊಳ್ತಿದ್ರು. ಇದು ಲಿಪಿಯ ಮೊದಲ ಜಾಡು. ಇದನ್ನ ಪರಿಶೋಧನೆ ಮಾಡಿದಂಥವರು ಸುಮರ್ ಎಂಬ ಕವಿ ನೈಲು, ಕ್ರೀಡಗಿರಿ ಎಂಬ ಪ್ರದೇಶಗಳೊಳಗ ಈ ಒಂದು ಉದಾಹರಣೆಯ ಅವರು ಕುರುಹುಗಳನ್ನ ಕಂಡುಕೊಂಡಾರ. ಇದು ಲಿಪಿಯ ಮೊದಲನೇ ಜಾಡಾಗಿರ್ತತಿ. ಇನ್ನು ಕನ್ನಡ ಭಾಷೆ ಹೆಂಗ ಉಗಮವಾಯಿತು ಅಂತಂದ್ರೆ ಈಗ ಮಾನವ ಸಂಚಾರಿ ಜೀವನವನ್ನ ತ್ಯಜಿಸಿದ, ಜಮೀನು ಆಸ್ತಿನೆಲ್ಲ ಮಾಡ್ಕೊಂಡ, ಆಹಾರ ವಿಚಾರವಾಗಿ ಅಭಿವೃದ್ಧಿಯನ್ನ ಹೊಂದಿದ. ಅದೇ ರೀತಿಯಾಗಿ ಈಗ ಭಾಷೆ ಹೆಂಗೆ ಹುಟ್ಕೊಂತು ಅಂದ್ರೆ ಅವಂಗ ಬಿಡು ಸಿಕ್ಕಿದ ಟೈಮ್ ಒಳಗ ಅವರು ಏನೇನೆಲ್ಲ ಸಾಹಿತ್ಯ ಅಥವಾ ಅವ್ರಿಗೆ ಏನು ಬರ್ತತಿ ಅದನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರ ಜೀವನದಾಗ ಆಗಿರೋಂಥ ಸುಖ ದುಃಖಗಳನ್ನಾಗಿರ್ಬೋದು, ಆಗು ಹೋಗುಗಳನ್ನಾಗಿರ್ಬೋದು,
ಅವರು ಕಾವ್ಯ ರೂಪಕ್ಕೆ ಇಳಿಸುವಂತ ಪ್ರಯತ್ನ ಮಾಡಿದ್ರು. ಅವ್ರೇನ್ ಮೊದಲಿಗೆ ಲಿಪಿ ಕಂಡು ಹಿಡ್ಕೊಂಡಿದ್ರಲ್ಲ, ಆ ಲಿಪಿನ ಅಭಿವೃದ್ಧಿ ಮಾಡುತ್ತಾ ಪರಿಷ್ಕರಿಸುತ್ತಾ ಸಾಹಿತ್ಯವನ್ನ ರಚನೆ ಮಾಡಕ್ಕೆ ಟ್ರೈ ಮಾಡಿದ್ರು. ಇನ್ನ ಕನ್ನಡ ಭಾಷೆ ಮುಂದೆ ಹೆಂಗ್ ಬರೀತು? ಈಗ ಕನ್ನಡ ಭಾಷೆ ಒಳಗ ಸಂಸ್ಕೃತವು ಆಗಿನ ಕಾಲದೊಳಗ ವಿಲೀನ ಆಗ್ತಿತ್ತು ಅಂತ ಹೇಳ್ತಿದ್ರು. ಕನ್ನಡ ಪದ್ಯದಲ್ಲಿ ಸಂಸ್ಕೃತ ಪದಗಳ ಬಳಕೆನ ಹೆಚ್ಚಾಗಿತ್ತು ಅಂತಂದು ಹೇಳಿ ನಾವು ಅನೇಕ ಪುಸ್ತಕಗಳಲ್ಲಿ ನೋಡೇವಿ. ಅದರ ವಿಚಾರವಾಗಿ ನಯಸೇನನ ಅಭಿಮತ ಏನಂದ್ರ, ಎಣ್ಣೆ ತುಪ್ಪಗಳ ಮಿಶ್ರಣ, ಆಸ್ವಾದ ಮಿಶ್ರಣದ ಒಂದು ಉದಾಹರಣೆಯನ್ನ ಕೊಟ್ಟು ನಯಸೇನ ಈ ಪಾಠದೊಳಗ ಹೇಳ್ತಾರ. ಈಗ ಸಂಸ್ಕೃತವೂ ಬೇಕು, ಕನ್ನಡನೂ ಬೇಕು, ಎಣ್ಣೆನೂ ಬೇಕು, ತುಪ್ಪನೂ ಬೇಕು. ಎಣ್ಣೆ ತುಪ್ಪಗಳ ಮಿಶ್ರಣ ಆದಾಗ ಅದು ಆಸ್ವಾದ ರುಚಿಯನ್ನ ಕೊಡ್ತತಿ. ಅದೇ ರೀತಿಯಾಗಿ ಕನ್ನಡ ಸಂಸ್ಕೃತ ಮಿಕ್ಸ್ ಆದಾಗ ಅದು ಸರಿ ಆಗಂಗಿಲ್ಲ. ಕನ್ನಡನ ಬೇರೆ, ಸಂಸ್ಕೃತನ ಬೇರೆ. ಅದಕ್ಕಾಗಿ ಕನ್ನಡ ಪದ್ಯದೊಳಗ ಕನ್ನಡ ಪದಗಳೇ ಹೆಚ್ಚಾಗಿರ್ಬೇಕಂತಂದೇಳಿ ಒಂದಿಷ್ಟು ಕವಿಗಳ ಹೇಳ್ತಾರ. ಅಂತ ಕವಿಗಳ ವಾಣಿಯಿಂದ ಕನ್ನಡದ ವೀಣೆಯು ಮೃದು ಮಧುರವಾಗಿ ಮಿಡಿಯಿತು. ಇನ್ನು ಮುಂದೆ ಬಂದಂತಹ ಕುಮಾರವ್ಯಾಸ ಚಾಮರಸರಂತಹ ಕವಿಪುಂಗವರು, ಅಲ್ಲಮಪ್ರಭು ಬಸವೇಶ್ವರರಂತಹ ಶರಣವರೆಣ್ಯರು, ಹಾಗೆಯೇ ದಾಸರು, ಪುರಂದರದಾಸರು ಹಾಗೂ ಕನಕದಾಸರಂತಹ ದಾಸಶ್ರೇಷ್ಠರು ಅವರವರ ಜೀವನದ ಅನುಭವ ಸಾರವನ್ನ, ಅವರವರ ಜೀವನದ ದುಃಖ ದುಮ್ಮಾನಗಳನ್ನ ಅಥವಾ ಸಮಾಜದ ಜನರಿಗೆ ನೀಡಬಹುದಾದಂತಹ ಸಂದೇಶಗಳನ್ನ ಸರಳವಾಗಿ, ಸಹಜವಾಗಿ, ಸುಂದರವಾಗಿ ತಮ್ಮ ಕಾವ್ಯ ಶೈಲಿಯಿಂದ ಪ್ರಯೋಗ ಮಾಡಿದ್ರು. ಅಲ್ಲಿ ಕನ್ನಡ ಸಾಹಿತ್ಯವು ಬೆಳೆದು ಬಂತು. ಇನ್ನ ಕೊಳ್ಳು ಕೊಡುಗೆಯು ಭಾಷೆಯ ಸಜೀವ ಲಕ್ಷಣ. ಅದು ಇದ್ರನ್ನ ಭಾಷೆ ಅಭಿವೃದ್ಧಿನೂ ಹೊಂದ್ಬೋದು, ಹೊಂದಿಲ್ದೇನೆ ಇರ್ಬೋದು. ಅದು ಸಜೀವ ಭಾಷೆಯ ಲಕ್ಷಣ ಅಂತಂದು ಹೇಳ್ತಾರೆ. ಇನ್ನ ಈಗ ಒಂದು ರಾಜ್ಯದೊಳಗ ದ್ವಿಭಾಷಾ ಪದ್ಧತಿ ಅಂತಂದು ಹೇಳಿ ಬರ್ತೈತಿ. ಈಗ ಗಡಿ ಪ್ರದೇಶಗಳಲ್ಲಿ 2 ಭಾಷೆಯನ್ನ ಮಾತಾಡ್ತಕ್ಕಂಥ ಜನರಿರ್ತಾರ. ಈಗ ಕಾಸರಗೋಡಿನಲ್ಲಿರುವಂಥ ಕನ್ನಡಿಗರಿಗೆ ಮಲಯಾಳಂ ಜ್ಞಾನ ಇರ್ತೈತಿ. ಅದೇ ರೀತಿಯಾಗಿ ಕನ್ನಡದಲ್ಲಿರುವ ಮಲಯಾಳಂಗಳಿಗೆ ಕಾಸರಗೋಡಿನಲ್ಲಿರ್ತಕ್ಕಂಥ ಭಾಷೆಯ ಒಂದು ಜ್ಞಾನವಿರ್ತೈತಿ. ಈ ಪದ್ಧತಿಗೆ ದ್ವಿಭಾಷಾ ಪದ್ಧತಿ ಅಂತಂದು ಹೇಳಿ ಕರೆದ್ರು. ಇನ್ನ ಒಂದು ಭಾಷೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದು ಹೇಳಿದ್ರೆ, ಈಗ ಇಂಗ್ಲಿಷ್ ಭಾಷೆ ಹೆಂಗ್ ಅಭಿವೃದ್ಧಿ ಹೊಂದಿತ್ತು, ಅಲ್ಲಿ ಕವಿಗಳು ಹೆಂಗಿದ್ರು ಅಂತಂದು ಹೇಳಿ ಈಗ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತಾರ. ಆಂಗ್ಲ ಭಾಷೆ ಹೆಂಗ್ ಅಭಿವೃದ್ಧಿ ಹೊಂದಿತು ಅಂತಂದು ಹೇಳಿ, ಒಂದು ಭಾಷೆ ಅಭಿವೃದ್ಧಿ ಹೊಂದ್ಬೇಕಂತಂದ್ರ ಅದ್ರ ಬಗ್ಗೆ ಅಭಿಮಾನವನ್ನ ಹೊಂದಿರ್ಬೇಕು, ಪ್ರಭಾವಶೀಲರಾಗಿರ್ಬೇಕು. ಆಂಗ್ಲ ಭಾಷೆ ಹೆಂಗ್ ಅಭಿವೃದ್ಧಿ ಹೊಂದಿತು ಅಂತ, ಸೂರ್ಯ ಯಾವಾಗ ಮುಳುಗ್ತಾನ ಅನ್ನೋ ಒಂದು ತಂತ್ರಜ್ಞಾನನ ಉಪಯೋಗಿಸಿದ್ದಂತ ಅವರು ಅಲ್ಲಿದ್ದಂತ ಕವಿಗಳಿಗೆ ತಮ್ಮ ಭಾಷೆಯಿಂದನೇ ಪದಗಳ ಬಳಕೆಯಾಗಬೇಕು, ಅವ್ರ ಭಾಷೆ ಪದಗಳಲ್ಲಿನೇ ಅನೇಕ ಸಾಹಿತ್ಯ ರಚನೆ ಆಗ್ಬೇಕು ಅನ್ನೋವಂತ ಮಹತ್ವಾಕಾಂಕ್ಷೆ ಅವ್ರೊಳಗಿತ್ತು. ಅದಕ್ಕಾಗಿ ನಾವು ಅನೇಕ ಪ್ರಯತ್ನಗಳನ್ನ ಪಟ್ರು. ಆದ್ದರಿಂದನ ಈ ಆಂಗ್ಲ ಭಾಷೆಯು ವಿಶ್ವವ್ಯಾಪಿಯಾಗಲು ಕಾರಣವಾಯಿತು. ಇದೇ ರೀತಿಯಾಗಿ ಭಾಷೆಯನ್ನ ಪ್ರೋತ್ಸಾಹಿಸುವುದು, ಭಾಷೆಯ ಬಗ್ಗೆ ಅಭಿಮಾನವನ್ನ ಬೆಳೆಸಿಕೊಂಡಾಗ ಮಾತ್ರ ಭಾಷೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಅಂತ ಹೇಳ್ತಾ ಈ ಭಾಷೆಯ ಬಗ್ಗೆ